ಮಾಡೋದು. ಸೀಗೆಕಾಯಿ ಹಾಗೆ ಅಂಟ್ವಳಕಾಯಿ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾನು ನಿಮಗೋಸ್ಕರ ಇವತ್ತು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಬೆಸ್ಟ್ ಹೇರ್ ಕೇರ್ನ ಯಾವ ಥರ ಮಾಡಬೇಕು ಮತ್ತು ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಮತ್ತು ಏನನ್ನ ಡೈಲಿ ರೊಟೀನಾಗಿ ಯೂಸ್ ಮಾಡಿದ್ರೆ ಹೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಯೂಸ್ ಮಾಡೋದು ಏನೇನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇದು ಸ್ಯಾಚೆಟ್ಟು ಮತ್ತು ಶಾಂಪೂ ಆಯಿಲು. ಅದು ಬೌಲಲ್ಲಿ ಇರೋದು ಬಂದ್ಬಿಟ್ಟು ನಾನು ಯೂಸ್ ಮಾಡಿರೋದು ಅಲೋವೆರಾ ಆಯಿಲ್. ಅದು ನೋಡಿದ್ರಲ್ವ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಯಾವ್ಯಾವು ಅಂತ ಹೇಳ್ಬಿಟ್ಟು ತೋರಿಸ್ದೆ. ಸೊ ಇದು ಕೊಕೊನಟ್ ಆಯಿಲ್ನ ಬಂದ್ಬಿಟ್ಟು ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರೋದು. ಸೊ ಆಲ್ರೆಡಿ ಖಾಲಿ ಆಗ್ತಾ ಬಂದಿದೆ, ಸ್ವಲ್ಪ ಇದೆ ಅಷ್ಟೇ. ಸೊ ಈ ಹರ್ಬ್ಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಆಯಿಲ್ನ ರೆಡಿ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ಹೇರ್ಸ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಏನಪ್ಪ ಅಂತಂದರೆ, ನಾವು ಮನೆಯಲ್ಲಿ ತಯಾರು ಮಾಡುವಂಥ ಹರ್ಬ್ಸ್ನ ಯೂಸ್ ಮಾಡೋದ್ರಿಂದ ಯಾವುದೇ ಹೇರ್ ಫಾಲ್ ಕೂಡ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಆಯಿಲ್ನ ಯೂಸ್ ಮಾಡೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ನಾನು ಅಂಗಡಿಯಲ್ಲಿ ಬೈ ಮಾಡೋಕ್ಕಿಂತ ಹೆಚ್ಚಾಗಿ ನಾವೇ ರೆಡಿ ಮಾಡ್ಕೊಳ್ಳೋದ್ರಲ್ಲಿ ಒಂದು ಒಳ್ಳೆ ಚೆನ್ನಾಗಿರುತ್ತೆ ರೆಮಿಡೀಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಅಂಗಡಿಲಿ ತುಂಬ ಕಾಸ್ಟ್ಲಿ ಇರೋದು, ಹೇರ್ ಫಾಲ್ ಆಗದೆ ಇರೋ ಥರ ಅಥವಾ ಹೇರ್ ಗ್ರೋತ್ ಆಗೋ ಥರ ನಾವೇನಾದರೂ ಬೈ ಮಾಡೋಕ್ಕೋದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ನಾವೇ ಮನೇಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಕಮ್ಮಿ ಖರ್ಚಲ್ಲಿ ತುಂಬ ಚೆನ್ನಾಗಿರೋ ಆಯಿಲ್ನ ನಾವು ರೆಡಿ ಮಾಡ್ಕೋಬೋದು. ಸೊ ಈ ಯಾವ ಆಯಿಲು ಅಂತ ಹೇಳ್ಬಿಟ್ಟು ಬೇಕು ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ನ ಹೋಗಿ ಚೆಕ್ ಮಾಡಿ, ನಾನು ಈ ಆಯಿಲ್ನ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಸಿಗುತ್ತೆ. ಹಾಗೆ ಮತ್ತು ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತಂದರೆ, ನಾವು ಡವ್ ಶಾಚೆಟ್ನ ಯೂಸ್ ಮಾಡೋದು ಜಾಸ್ತಿ. ರೆಗ್ಯುಲರಾಗಿ ಡವ್ ಶಾಚೆಟ್ನ ಯೂಸ್ ಮಾಡ್ತೀನಿ. ಹಾಗೆ ಅಂಟ್ವಳಕಾಯಿನ ರೆಗ್ಯುಲರಾಗಿ ಅಂದರೆ ಒನ್ಸ್ ಮಂತ್ಲಿ ಈ ಥರ ಮಿಡ್ಲಲ್ಲಿ ಒಂದ್ಸರಿ ಯೂಸ್ ಮಾಡ್ತೀನಿ. ಅಂದರೆ ಹೇರ್ಗೆ ಏನೇನು ಹೆಲ್ದಿ ಅಂತ ಅನಿಸುತ್ತೋ ಆ ಥರನ ಹೋಮ್ ರೆಮಿಡೀಸ್ ಆ ಥರ ಜಾಸ್ತಿ ನಾನು ಯೂಸ್ ಮಾಡೋದು. ಮನೆಯಲ್ಲಿ ಅಂದರೆ ನೈಸರ್ಗಿಕವಾಗಿ ಸಿಗುವಂಥ ಯೂಸ್ ಮಾಡೋದು ಅಂಥವನ್ನೇ ಜಾಸ್ತಿ ಯೂಸ್ ಮಾಡೋದು. ಸೀಗೆಕಾಯಿ ಹಾಗೆ ಅಂಟ್ವಳಕಾಯಿ ಈ ಥರದನ್ನೇ ಜಾಸ್ತಿ ಯೂಸ್ ಮಾಡೋದು. ಹಾಗೆ ಬಂದ್ಬಿಟ್ಟು ಕಂಡೀಷನರ್ ಬಂದ್ಬಿಟ್ಟು ನಾನು ಡವ್ ಅವ್ರದ್ದೇ ಕಂಡೀಷನರ್ನ ಯೂಸ್ ಮಾಡೋದು. ಈ ಕಂಡೀಷನರ್ ಯೂಸ್ ಮಾಡೋದ್ರಿಂದ ಹೇರ್ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಈ ಕಂಡೀಷನರ್ ಯೂಸ್ ಮಾಡಿದರೆ ತುಂಬ ಅಂದರೆ ನರಿಶ್ನೆಸ್ ಇರುತ್ತೆ ಅಂತ ಹೇಳ್ಬೋದು ಹೇರ್ಸಿಗೆ. ಸೊ ಆ ನರಿಶ್ನೆಸ್ ಬೇಕು ಅಂತಂದರೆ ನಾವು ಹೇರ್ಸಿಗೆ ಈ ಕಂಡೀಷನರ್ನ ಯೂಸ್ ಮಾಡಬೇಕು. ಸೊ ಹಾಗೆ ನಾನು ಯೂಸ್ ಮಾಡೋದು ನೆಕ್ಸ್ಟ್ ಬಂದ್ಬಿಟ್ಟು ಸಿರಮ್ ಯಾವುದು ಅಂತಂದರೆ ಇದೆ ಲಿವನೋರ್ ಸಿರಮ್ಮು. ಈ ಸಿರಮ್ನ ನಾನು ಯೂಸ್ ಮಾಡ್ತೀನಿ. ಈ ಸಿರಮ್ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ಸಿರಮ್ ಯೂಸ್ ಮಾಡಿದ್ರೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರ್ತವೆ. ಹಾಗೆ ಏನಪ್ಪ ಅಂತಂದರೆ ಕೌಲು ಹೊಡೆಯೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಹೇರ್ಸು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿ ಆಫ್ಟರ್ ಬಾತ್ ಆದಮೇಲೆ ಡ್ರೈ ಆದಮೇಲೆ ಈ ಆಯಿಲ್ನ ಅಂದರೆ ಈ ಸಿರಮ್ನ ಅಪ್ಲೈ ಮಾಡಬೇಕು. ಈ ಸಿರಮ್ನ ನಾವು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಹೇರ್ಸು ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ. ಹಾಗೆ ಏನಂದರೆ ಈ ಕೌಲು ಹೊಡೆಯೋದು ಅಂತೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡುತ್ತೆ. ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಸಿರಮ್ಮು. ತುಂಬ ಕಮ್ಮಿ ರೇಟಿಗೂ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಜಾಸ್ತಿ ಕಾಸ್ಟ್ಲಿ ರವೇನು ಬೈ ಮಾಡಲ್ಲ, ತುಂಬ ಕಮ್ಮಿ ರೇಟಿಗೆ ಇರೋದು. ಹಾಗೆ ನಾವೇನು ಅಂದರೆ ಜಾಸ್ತಿ ಹರ್ಬ್ಸ್ನ ಯೂಸ್ ಮಾಡ್ತೀನಿ. ಅಂದರೆ ಮನೆ ಹತ್ರ ಇರೋ ದಾಸವಾಳ ಎಲೆ ಆಗಿರ್ಬೋದು, ಅಂಟ್ವಳಕಾಯಿ, ಹಾಗೆ ಅಲೋವೆರಾ, ಆಮೇಲೆ ಬೇವಿನ ಸೊಪ್ಪು, ದಾಸವಾಳ ಫ್ಲವರ್ ಬರುತ್ತೆ, ಹೈಬಿಸ್ಕಸ್ ಫ್ಲವರು, ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ. ಹಾಗೆ ಬಂದ್ಬಿಟ್ಟು ಪ್ಯಾಕ್ ಬಂದ್ಬಿಟ್ಟು ಮೆಹಂದಿ ಪೌಡರ್ ಬರುತ್ತಲ್ಲ ಆ ಹೆನ್ನ ಮೆಹಂದಿ ಪೌಡ್ರನ್ನ ಕೂಡ ನಾನು ಯೂಸ್ ಮಾಡ್ತೀನಿ. ಅಂದರೆ ಹೇರ್ನ ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗ್ತವೆ. ಸೊ ಹಾಗಾಗಿ ನಾವು ಹೇರ್ ಗ್ರೋತಿಗೆ ಏನೇನು ರಿಲೇಟೆಡ್ ಇದ್ದಾವೆ ಆ ವಿಡಿಯೋನ ನಾನು ನಿಮಗೆ ಹಾಕಿದ್ದೀನಿ. ನಾನು ಏನೇನು ಯೂಸ್ ಮಾಡ್ತೀನೋ ನಿಮಗೋಸ್ಕರ ಆ ವಿಡಿಯೋನ ಹಾಕಿದ್ದೀನಿ. ಸೊ ನಾನು ಇಷ್ಟೆಲ್ಲ ಯೂಸ್ ಮಾಡ್ತೀನಿ. ಹಾಗೆ ಬೇರೆ ಎಕ್ಸ್ಟ್ರಾ ಹೊರಗಡೆಯಿಂದ ನಾನು ಯಾವುದೇ ಪ್ರಾಡಕ್ಟ್ಸ್ನ ಈ ಥರ ಅಡ್ವರ್ಟೈಸ್ಮೆಂಟ್ ಪ್ರಾಡಕ್ಟ್ಸ್ನ ಯಾವುದನ್ನು ಬೈ ಮಾಡಿ ಯೂಸ್ ಮಾಡಿರೋದಲ್ಲ ಹೇರ್ಸ್ದು. ಇದು ಓನಾಗಿ ನಾವು ಮನೆಯಲ್ಲಿ ಏನು ಹೋಮ್ ರೆಮಿಡೀಸ್ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಬಂದಿರೋ ಅಂತ ಹೇರ್ಸ್ದು. ನಿಮಗೂ ಈ ಥರ ಹೇರ್ಸ್ ಟಿಪ್ಸ್ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.